ಆ, ಇದಾಗದ ಕೆಲಸ, ಇದಾಗದ ಕೆಲಸ. Okay, wait. ಹಲೋ, ಸಾಂಗ್ಲಿಯಾನ ಹಿಯರ್. ಸರ್ ಅಂತ ಕರೀತು. ಸರ್ ನಾವು ಕರಿತೀವಲ್ಲ, ಸರ್ ಏನ್ ಸರ್ ಚೆನ್ನಾಗಿದ್ದೀರಾ ಹಂಗಲ್ಲ. ನಮ್ಮ ಕಾಲಮಾನದಲ್ಲಿ ಹುಟ್ಟಿದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ನೀವೊಬ್ರು ರೀ ಅಂತ ಹೇಳಕ್ಕೆ ಕೊಡುವಂತಹ ಒಂದು ಪದವಿ ಸರ್ ಅಂತ ಅನ್ನೋದು. ಅದಕ್ಕೆ ಸರ್ ಸಿ ವಿ ರಾಮನ್. ಎಸ್, ಅದೇ ತರ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಭಾರತ ರತ್ನ ಬಂತು. ಭಾರತ ರತ್ನಕ್ಕೊಂದು ದೊಡ್ಡ ಶೋಭೆ ಬಿಡಿ ಅದು ನಿಜಕ್ಕೂ. ಸ್ನೇಹಿತರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿಯ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಕಂಡಂತಹ ಕನಸುಗಳೆಲ್ಲವೂ ದೊಡ್ಡದಾಗಿದ್ವು. ತಂದೆನ ಕಳೆದುಕೊಂಡ್ರೂ ಕೂಡ ಬಡತನವನ್ನು ಗೆದ್ದು ನಿಂತರು. ರಾತ್ರಿ ಬೀದಿ ದೀಪದ ಕೆಳಗೆ ಕೂತು ಪುಸ್ತಕವನ್ನು ಓದ್ತಿದ್ರು. ಅವರಿಗೆ ವಿದ್ಯೆ ಮಾತ್ರ ದೇವರು, ದೇಶದ ಭವಿಷ್ಯ ವಿದ್ಯೆಯಿಂದಲೇ ಬೆಳೆಯುತ್ತೆ ಅನ್ನೋ ನಂಬಿಕೆ ಕೂಡ ಇತ್ತು. ಅಭ್ಯರ್ಥಿಯಾದ ಬಳಿಕ ಅವರು ಕಟ್ಟಿದಂತಹ ಇಟ್ಟಿಗೆಯ ಕಟ್ಟಡವು ಕಟ್ಟಡವಲ್ಲ, ಭರವಸೆಯ ಕಟ್ಟಡಗಳು. ಹೈದರಾಬಾದ್ನಲ್ಲಿ ಇವರು ಪ್ರವಾಹವನ್ನು ನಿಯಂತ್ರಣ ಮಾಡಲು ಮಾಡಿದಂತಹ ಒಂದು ಯೋಜನೆಯು ಸಾವಿರಾರು ಜನರ ಜೀವವನ್ನು ಉಳಿಸಿತು. ಇವರು ನಿರ್ಮಿಸಿರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟಿನಿಂದ ಬಿಸಿಲಿನ ಭೂಮಿ ಈಗ ಹಸಿರಾಗಿದೆ. ಜನರು ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತ ಕರೀತಾರೆ. ಅವರ ಹೃದಯದಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಮನುಷ್ಯತ್ವವೂ ಕೂಡ ತುಂಬಿತ್ತು. ಇನ್ನು ಇವರು 75ರ ನಂತರ ಕೂಡ ತನಗೆ ವಯಸ್ಸಾಗಿದೆ ಅನ್ನೋದನ್ನೇ ಕೂಡ ಮರೆತು ಶಿಸ್ತುಬದ್ಧವಾಗಿ ಕೋಟ್ ಧರಿಸಿ ಕೆಲಸ ಮಾಡ್ತಿದ್ರು. ಪ್ರಗತಿಯೇ ನಿಜವಾದ ಬಹುಮಾನ. ಇಂತಹ ಮಹಾನ್ ವ್ಯಕ್ತಿ ಕಟ್ಟಿದಂತಹ ಕಟ್ಟಡಗಳೆಲ್ಲ ಇಂದು ತಲೆ ಎತ್ತಿ ನಿಂತಿದೆ. ಅವರ ಕನಸುಗಳು ಆ ಕಟ್ಟಡಗಳಲ್ಲಿ ಕಾಣುತ್ತಿದೆ. ಅದು ನಮಗೆ ಎಂದೆಂದಿಗೂ ಪ್ರೇರಿತವಾಗಲಿದೆ. ಭಾರತ ರತ್ನ ಪಡೆದರೂ ಕೂಡ ಅವರಿಗೆ ದೇಶದ ಪ್ರಗತಿಯೇ ನಿಜವಾದ ಬಹುಮಾನವಾಗಿತ್ತು. ಅವರ ಪರಂಪರೆ ಕೇವಲ ಅಣೆಕಟ್ಟುಗಳಲ್ಲಿ ಅಲ್ಲ, ಪ್ರತಿಯೊಂದು ಕನಸುಗಾರನ ಹೃದಯದಲ್ಲಿದೆ. ಇಂತಹ ಮಹಾನ್ ವ್ಯಕ್ತಿಗೆ ನಮ್ಮದೊಂದು ಪುಟ್ಟ ಸಲಾಂ.